ನೋಡಿ ಫ್ರೆಂಡ್ಸ್, ಟೀ ಬಿಸ್ನೆಸ್ ಕೊಡ್ಬೇಕಾದ್ರೆ ಮರ್ಯಾದೆಗೆ ಅದಕ್ಕಾಗುತ್ತೆ, ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅವ್ರು ಏನು ಅನ್ಕೊತಾರೋ, ನಾವಿರೋ ಬಿಸ್ನೆಸ್ದೊಳಗೆ ಟೀ ಫೈಂಡ್ ಮಾಡ್ಕೊತಾರೆ, ಇವನೇನಪ್ಪ ಇಷ್ಟು ಕೀಳು ಮಟ್ಟಿಗೆ ಮಾಡ್ತಾಯಿದ್ದಾನೆ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಈ ಟೀ ಬಿಸ್ನೆಸ್ದಲ್ಲಿರ್ತಕ್ಕಂಥ ಲಾಭ ಮತ್ತೆಲ್ಲಿ ಸಿಗೋಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಫರ್ ಡೇ 200 ನಿಮಗೆ ಟೀ ಸೇಲ್ ಆದ್ರೂ ನಮ್ಮ ಹಳ್ಳಿಯಲ್ಲಿ ನಾವು 5 ರೂಪಾಯಿ ಕೊಡ್ತಾಯಿದ್ವಿ. ಓಕೆನಾ, 5 ರೂಪಾಯಿಗೆ ನಿಮ್ದೊಂದು ಟೀ ಹಿಡ್ಕೊಂಡ್ರು 200 ಟೀಗೆ ಎಷ್ಟಾಯಿತು? 1000 ರೂಪಾಯಿ ಆಯಿತು. ನಿಮಗೆ ಒಂದು ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟಿಗೆ ನಿಮಗೆ ಏನಿಲ್ಲಪ್ಪ ಅಂದರೆ 26 ಟೀ ಆಗ್ತವೆ. ಓಕೆನಾ, 26 ಅಂದರೆ ಲೆಕ್ಕ ಮಾಡಿಕೊಡ್ರಿ 200 ಟೀಗೆ ಎಷ್ಟು ಹಾಲಿನ ಪ್ಯಾಕೆಟ್ ಹೋಗುತ್ತೆ ಅನ್ನೋದು. ಮ್ಯಾಕ್ಸಿಮಮ್ 4 ಲೀಟ್ರು ಅಂದರೆ 4 ಪ್ಯಾಕೆಟ್ ಹಾಲು ಹೋಗ್ತವೆ. ಓಕೆನಾ, 30 ರೂಪಾಯಿಗೆ ಒಂದು ಹಿಡಿದ್ರು 120 ರೂಪಾಯಿ ಹಾಲಿನ ಪ್ಯಾಕೆಟಿಂದ ಆಗುತ್ತೆ. 400 ಗ್ರಾಮ್ ಟೀ ಪೌಡ್ರ್ ಹೋಗುತ್ತೆ. ಓಕೆನಾ, 35 30 70 70 140 140 ಪ್ಲಸ್ ಇದು 120 ಎಷ್ಟಾಯ್ತು? 260 ರೂಪಾಯಿ. 260 ನಿಮ್ಮದು ಟೀ ಕಪ್ಸ್ಗಳು 200 ಸೇಲ್ ಆಗ್ತದೆ. ಒಂದು 25 ರೂಪಾಯಿ ಬಂಡಲಿಗೆ 60 ಕಪ್ಸ್ ಇರ್ತವೆ. ಓಕೆನಾ, ಎಷ್ಟು ಕೈ ಸೇಲ್ ಆದಾಗುತ್ತೆ ನಿಮ್ಮದು? 60 ಅಂದರೆ 4 24 ಹೆಚ್ಚು ಕಮ್ಮಿ 3.5. ಓಕೆ, 4 ಹಿಡೀರಿ, ಅದು 100 ರೂಪಾಯಿ ಆಗುತ್ತೆ. 140 ಟೀ ಪೌಡ್ರು ಮತ್ತು 100 ರೂಪಾಯಿ ಟೀ ಕಪ್ಪಿಂದು ಮತ್ತು ನಿಮ್ಮದು ಹಾಲಿನ ಪ್ಯಾಕೆಟ್ದು 120. ಟೋಟಲಾಗಿ ಎಷ್ಟಾಯಿತು? 120 ಪ್ಲಸ್ 140 260 ಪ್ಲಸ್ 100 360 ರೂಪಾಯಿ ಆಗುತ್ತೆ. ನಿಮಗೆ ಬರ್ತಕ್ಕಂಥದ್ದು 200 ಚಾಕೆ ನಿಮಗೆ ಹೋಗ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿದಲ್ಲಿ ನಿಮಗೆ ಅಷ್ಟೆಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಲ್ವಾ? 260 ಅದನ್ನು 360 ರೂಪಾಯಿದಲ್ಲಿ 40 ಅಕಸ್ಮಾತ್ ಹೋಗಲಿ 100 ರೂಪಾಯಿನೂ ನಿಮ್ಗೆ ಗ್ಯಾಸಿನ ಚಾರ್ಜಿಗೆ ಕೊಡ್ರಿ. ಓಕೆನಾ, 100 ರೂಪಾಯಿ ಗ್ಯಾಸಿನ ಚಾರ್ಜ್ ಹೋದ್ರೆ ನಿಮಗೆ ಪ್ರಾಫಿಟೇಬಲ್ ವಿತೌಟ್ ಟೆನ್ಷನ್. 15,000ಕ್ಕೆಲ್ಲ ಇನ್ನೊಂದು ಕಡೆ ಹೋಗಿ ದುಡಿಯೋದು, ಅದು ಮಾಡೋದು, ಅವರು ಅಂದಾಗ ಅನಿಸ್ಕೊಳ್ಳೋದು, ಮತ್ತು ಟೈಮಿಂಗ್ ಇರೋಲ್ಲ, ಮತ್ತು ಒಳ್ಳೆ OT ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಪೇಮೆಂಟ್ ಬೇಕಾದರೆ. ಇಲ್ಲಿ ಜಸ್ಟ್ ನಾನು 200 ಅಷ್ಟೇ ತೊಗೊಂಡಿರೋದು. ನಿಮ್ಮ ಏರಿಯಾದಾಗೆ ಯಾವ ಥರ ಟೀ ಫ್ರಾಂಚೈಸಿ ಟೀ ಬಿಸ್ನೆಸ್ ಆಗ್ತದೋ ನನಗೆ ಗೊತ್ತಿಲ್ಲ. ನನ್ನ ಏರಿಯಾದಲ್ಲಿ ನಂದು ಜಸ್ಟ್ ಹಳ್ಳಿ, ನಾನು ಈ ಗಿಫ್ಟ್ ಸೆಂಟ್ರ್ ಮಾಡಿಕೊಂಡೆ ನೋಡ್ತಾರಲ್ವ, ನಂದು ಗಿಫ್ಟ್ ಶಾಪ್ ಇದೆ. ಗಿಫ್ಟ್ ಶಾಪ್ ಇಟ್ಟುಕೊಂಡೆ ನಾನು ಟೀ ಬಿಸ್ನೆಸ್ಸು ಮಾಡ್ತಾಯಿದ್ದೇನೆ ಹೊರಗಡೆ. ನಂದು ಪ್ರೆಸೆಂಟಾಗಿ 200 ಟೀವರೆಗೂ ಸೇಲ್ ಆಗ್ತಾಯಿದೆ. ನೀವು ಅರ್ಥ ಮಾಡ್ಕೋಬೋದು. ನಾನು ಇದನ್ನ ಇಟ್ಕೊಂಡು ಅದನ್ನು ಯಾಕೆ ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅತಿ ಆಸೆ ಅಂತಲ್ಲ, ಇವತ್ತಿನ ಕಾಲಕ್ಕೆ ನಾವು ಎಷ್ಟೇ ದುಡಿತಿದ್ರೂ ಅದು ಕಮ್ಮಿನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡ್ಕೊಳ್ರಿ. ಓಕೆನಾ, ನಾ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿತ್ತು, ಇಲ್ಲ ನಮ್ಗೆ 200 ಟೀನೂ ಸೇಲ್ ಆಗಲ್ಲ ಅನ್ನೋರಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಇಲ್ಲ ಇದರಲ್ಲಿ ಏನಾರು ಚೇಂಜಸ್ ಆಗ್ಬೇಕಲ್ಲ ಅದನ್ನು ಹೇಳಿ. ನನ್ನ ಪ್ರಕಾರ ಒಂದು ಫ್ರಾಂಚೈಸಿ ತೊಗೊಂಡು ಮಾಡೋದು ಬೆಸ್ಟು. ಇಲ್ಲಪ್ಪ ಅಂತಂದರೆ ನಾವು ಫ್ರಾಂಚೈಸಿ ಕೊಡ್ತಾಯಿದ್ದೀವಿ, ಮತ್ತು ಒಳ್ಳೆ ಟೀ ಪೌಡ್ರು ಸೇಲ್ ಮಾಡಿ, ನಮ್ಗೆ ಜಸ್ಟ್ ಟೀ ಪೌಡ್ರ್ ಸಾಕಪ್ಪ, ನಾವು ಅಷ್ಟು ಡೆಕೋರೇಟ್ ಮಾಡಿ 2-3 ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕೋಕ್ಕೆ ನಾವು ರೆಡಿ ಇಲ್ಲ ಅಂದ್ರೂ ನಮ್ಮ ಕಡೆಯಿಂದ ಟೀ ಪೌಡ್ರ್ ಕಳಿಸ್ಕೊಡ್ತೀವಿ. ಓಕೆನಾ, ಟೀ ಪೌಡ್ರು ನಾವು ಯಾವ ಥರ ಮಾಡ್ಬೇಕು ಅನ್ನೋದನ್ನು 2 ದಿನ ಟ್ರೈನಿಂಗ್ ಕೊಡ್ತೀವಿ. ನೋಡ್ಕೊಳ್ಳಿ, ನೋಡ್ಕೊಂಬಿಟ್ಟು ನಿಮಗೆ ಕರೆಕ್ಟ್ ಆಗುತ್ತಿಲ್ಲ ಅಂತ ನೋಡಿರಿ, ಶಾಂಪಲ್ ತರಿಸ್ಕೊಡ್ರಿ, ಶಾಂಪಲ್ ಕಿಟ್ ತೊಗೊಳ್ರಿ. ಟೀ ನಿಮ್ಮ ಏರಿಯಾದಾಗ ಇದು ಸೂಟ್ ಆಗುತ್ತಿಲ್ಲ, ಟೀ ಕುಡಿದು ಟೇಸ್ಟ್ ಮಾಡಿ ಆಮೇಲೆ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡೋಕ್ಕೆ ನಾನು ಹೇಳ್ತಾಯಿದ್ದೀನಿ. ಓಕೆನಾ, ಓಕೆ ಗಾಯ್ಸ್, ಯಾಕೆ ಲೇಟ್ ಮಾಡ್ತಾಯಿದ್ದೀರಾ? ಇದೇ ಗಣೇಶ ಚತುರ್ಥಿಗೆ ನಿಮ್ಮ ಕನಸು ನನಸು ಮಾಡಿಕೊಡೋದು ನಾನು ಹೇಳ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ಆ ಬಿಸ್ನೆಸ್ ಮಾಡೋಕ್ಕೂ ನಾವು ಈ ಬಿಸ್ನೆಸ್ ಮಾಡೋಕೆ ಅಂತೇಳಿ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆದು ಅಲ್ಲಿ ಇಲ್ಲಿ ಮಾತಾಡಿದ್ರೆ ಉಪಯೋಗ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಸ್ನೆಸ್ಸು ದುಡಿಯೋಂಥದ್ದು. ಇನ್ನೊಬ್ಬನ ಕೈಯಾಗ ಕೆಲಸ ಮಾಡೋ ಬದಲು ಸ್ವಂತಾಗಿ ನೀವೇ ದುಡಿಯೋಂತ ನಾನು ಹೇಳ್ತಾ, ಏನಾದರೂ ನಾನು ಹೇಳೋದ್ರಲ್ಲಿ ಬಿಸ್ನೆಸ್ನಲ್ಲಿ ಹೆಚ್ಚು ಕಮ್ಮಿ ಇರಬಹುದು, ಏರಿಯಾ ಮೇಲೆ ಜಾಸ್ತಿ ಹೋಗ್ಬೋದು, ಇಲ್ಲ ಕಮ್ಮಿ ಹೋಗ್ಬೋದು. ಬಟ್ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಇಟ್ಕೊಂಡು, ನಿಮ್ಮದೇ ಆದ ಒಂದು ಟೀ ಸ್ಟಾಪ್ ಇಟ್ಕೊಂಡು ನೀವೇ ಅದಕ್ಕೆ ಓನರ್ ಆದಾಗ ಅದರದ್ದು ಬೇಕಾದ್ರೆ ನಿಮಗೆ ಬೇಕಾದಾಗ ರಜೆನೂ ತೊಗೋಬೋದು, ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಹೊತ್ತು ವರ್ಕ್ ಮಾಡೋದು, ಎಷ್ಟು ಹೊತ್ತು ವರ್ಕ್ ಮಾಡಿದ್ರು ಅದು ನಿಮಗೆ ಇರುತ್ತೆ. ನನ್ನ ಮಗೊಂದು ಟೆನ್ಷನ್ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ ಬಾಯ್ಸ್, ನಿಮಗೇನಾದ್ರು ನೀಡುತ್ತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫ್ರಾಂಚೈಸಿ ಬೇಕಂದ್ರೆ ಫ್ರಾಂಚೈಸಿ ಕೊಡ್ತೀವಿ. ಇಲ್ಲಪ್ಪ ನಮಗೆ ಫ್ರಾಂಚೈಸಿ ಬೇಡ, ನಮ್ದು ಆಲ್ರೆಡಿ ಟೀ ಶಾಪ್ ಇದೆ, ನಾವು ಜಸ್ಟ್ ಪೌಡ್ರಷ್ಟು ಯೂಸ್ ಬೇಕಾದ್ರೆ ಟೀ ಪೌಡ್ರ್ ಸಹ ಕೊಡ್ತೀವಿ. ಇದು ಬೆಲ್ಲದಾಗಿರುತ್ತೆ. ಓಕೆನಾ, ಈಗೆಲ್ಲ ಕಡೆ ಟೆಂಡರ್ ಅದು ಬೆಲ್ಲದು, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅದು ಇದು ಅಂತೇಳಿ ಅದೇ ಟ್ರೆಂಡ್ ಆಗಿದೆ. ಸೊ ಅದನ್ನು ನೀವು ಇವಾಗಲಿದ್ದಾನೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ 1 ಇಯರಲ್ಲಿ ನೀವು ಆ ಬ್ರ್ಯಾಂಡ್ನ ಕಾಪಾಡ್ಕೋಬೋದು, ನಿಮ್ಮದೇ ಆದ ಒಂದು ಟೀ ಇದು ಆ ಏರಿಯಾದಾಗ ಗುರ್ಸ್ಕೋಬೋದು ಅಂತ ನಾನು ಹೇಳ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.